ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಜೋಗ ಹೊರಟಿದ್ದೀವಿ. ನಾನು ರಂಜಿತ್ ಚಿಂಟೋಣ. ಸೊ ಅಲ್ಲಿ ನಮ್ಮ ಅತ್ತೆ ಮನೆ ಇದೆ, ಮನು ಇದ್ದಾನೆ. ಸೊ ಹಾಗಾಗಿ ಅಲ್ಲಿ ಏನು ಲಿಂಗನ್ಮುಖಿ ಡ್ಯಾಮ್ ಮತ್ತು ಅಲ್ಲಿ ಏನು ಪವರ್ ಹೌಸ್ ಎರಡಕ್ಕೂ ಅವನು ಏನು ಟಿಕೆಟ್ ಅಂದರೆ ಟಿಕೆಟ್ ಅಲ್ಲ, ಏನಂತಾರಣ ಅದಕ್ಕೆ, ಎಂಟ್ರಿ ಪಾಸ್. ಲಿಂಗನ್ಮುಖಿ ಡ್ಯಾಮ್ ಮತ್ತು ಪವರ್ ಹೌಸಿಗೆ ಎಂಟ್ರಿ ಪಾಸ್ ಅಂದರೆ ಪಾಸ್ ತೊಗೊಂಡಿದ್ದಾನೆ. ಸೊ ಹಾಗಾಗಿ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ಇನ್ನೂ ಹೊರಟಿಲ್ಲ. ಡ್ಯಾಮ್ ಅನ್ನೋಕ್ಕಿಂತ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್, ಪವರ್ ಪ್ಲಾಂಟ್. ಅದೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಶರಾವತಿ. ಶರಾವತಿ ಅಲ್ವಾ? ಹೌದು, ಅಲ್ಲ ಲಿಂಗನ್ಮುಖಿ ಡ್ಯಾಮಿಗೂ ತಗೊಂಡಿದ್ದಾನೆ. ಹಾ, ಡ್ಯಾಮಿಗೂ ತಗೊಂಡಿದ್ದಾರೆ. ಸೊ ಇವಾಗ 8:03 ಆಯ್ತು, ನಾವು ಇನ್ನೂ ಹೊರಟಿಲ್ಲ. ನಿನ್ನೆ ರಾತ್ರಿ ಮಲಗಿರೋದು ನಾವು ಬೆಳಗ್ಗೆ 4 ಗಂಟೆಗೆ. ಮತ್ತೆ ಎಷ್ಟೊತ್ತಿಗೆದ್ವಿ? 4 ಮತ್ತೆ 6:30 ಎದ್ವಿ. 6 ಗಂಟೆ 6:30 ಎದ್ವಿ. ಸೊ ನಿದ್ದೆಲ್ಲ 2 ಅವರ್ ಅಷ್ಟೇ. ಚಿಂಟು ಅಣ್ಣ ಫುಲ್ಲು ಲೋಡೋ ಆಡಿಸಿ ಎಲ್ಲರಿಗೂ ಹುಚ್ಚೆಪ್ಸ್ಬಿಟ್ಟಿದೆ. ಸೊ ಇವಾಗ ಯಾರು ಮಲಗ್ದಲ್ಲೇ ರಾತ್ರಿ ಎಲ್ಲ ಆಟಾಡಿದ್ದೀವಿ. ಸೊ ಮಮ್ಮತ್ ಅವರೆಲ್ಲ ಹೋದ್ರು. ಇವಾಗ ನಾವು ಹೊರಡಬೇಕು. ಸೊ ಇವಾಗ ವ್ಲಾಗ್ ಶುರು ಮಾಡೋಣ ಅಂತ ಮಾಡಿದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ. ಇನ್ಸ್ಟಾಗ್ರಾಮ್ ID ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಇವತ್ತು ದಿನ ಯಾವ ರೀತಿ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನೋಡೋಣ. ಜೋಗದಲ್ಲಿ ಮಳೆ ಬರ್ತಿದೆ ಅಂತ ಹೇಳಿದ್ರು ನಮ್ಮತ್ತೆ. ಆ್ಯಕ್ಚುಲಿ ನಮ್ಮತ್ತೆ ಇಲ್ಲೇ ಇದ್ದಾರೆ. ಏನು ಅವರು ಇಲ್ಲಿ ಮೊನ್ನೆ ಏನು ಏಕಾದಶಿ ಹಬ್ಬಕ್ಕೆ ಇಲ್ಲೇ ಬಂದಿದ್ರು. ಸೊ ಅವರು ಇವಾಗ ನಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ಲೈಕ್ ನಾವು ಬಂದಿದ್ದೀವಲ್ಲ, ಏನಾದರೂ ಅಡುಗೆ ಮಾಡ್ಕೋಬೇಕು ಅಂತ. ಈಗ ಸದ್ಯಕ್ಕೆ ಬೇಡ, ನಾವು ಅದನ್ನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಈಗ ಹೊರಟಿದ್ದೀವಿ. ಇವತ್ತೇ ಹೋಗಿ ಇವತ್ತೇ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಬಾಯ್ 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 ಬಾಯ್. ಹೌದಾ? ಇವಾಗ 8:45 ಆಗಿದೆ, ನಾವು ಹೊರಟಿದ್ದೀವಿ. ಸೊ ಇವಾಗ ಕುಮ್ಸಿ ಬಿಟ್ವಿ. 9:45 ಆಗಿದೆ. 1 ಅವರಿಗೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ನಿದ್ದೆ ಬಂದಂಗೆ ಆಗ್ತಿತ್ತು. ರಾತ್ರಿ ಅಂತೂ ನಾನು ಚಿಂಟೋಣ ಅಂತೂ 2 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ರಂಜಿತ್ ಆದ್ರೂ ಮಲಗಿದ್ರು. ಸೊ ನಾನು ಚಿಂಟೋಣ ಮಮ್ಮತ್ತ ಫುಲ್ಲು ಲೂಡೋ ಆಡ್ಕೊಂಡು ನಿದ್ದೆನೇ ಇಲ್ಲ, ಕಣ್ಣೆಲ್ಲ ಫುಲ್ಲು ಒಂಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ. ಇವಾಗ ಟೀ ಕುಡಿಬೇಕು. ಟೀ ಅಥವಾ ಕಾಫಿ ಏನಾದ್ರು ತಗೊಳ್ಬೇಕು. ಒಂಥರ ಕಣ್ಣು ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ. ಸೊ ಟೀ ಕುಡಿಯೋಣ. ಊರ್ ಕಡೆ ಕಾಫಿ ಇದು ಏನ ಡಿಫ್ರೆಂಟ್ ಆಗಿರುತ್ತೆ. ಏನ ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಬಾರ್ದು ಕಾಫಿನ. ಕಾಫಿ ತರ ಅನ್ಕೊಂಡ್ ಕುಡಿಬೇಕು. ಓಕೆ ಓಕೆ ಓಕೆ. ಇವಾಗ ಕಾಫಿ ಬಂದಿದೆ, ಕುಡಿಯೋಣ. ಜೋಗ್ ಫಾಲ್ಸ್ ಅಂದ್ರೆ ರಾಜಾ ಪಾಯಿಂಟ್ ಇದೆಯಲ್ಲ, ಹ್ಮ್ ಮಸ್ತ್ ರೀ ಅದು. ಅದು ಮಾತ್ರ ಜೋಗದ ನಿಜವಾದ ಬ್ಯೂಟಿ ಕಾಣೋದಂದ್ರೆ ನಿಜವಾಗ್ಲು ಅಲ್ಲಿಂದಾನೆ ನನಗೆ. ಯಾಕಂದ್ರೆ ಅದೊಂಥರ ಬೇರೆನೆ ಲೋಕ. ಅಲ್ಲಿ ಹೋದ್ರೆ ಯಾರು ನೋಡಿರಲ್ಲ. ಆಕ್ಚುಲಿ ನಾನು ಹಿಂಗ್ ಹೇಳ್ತಿದೀನಿ ಅಂತ ಯಾರೋ ಟ್ರೈ ಮಾಡಕ್ ಹೋಗ್ಬೇಡಿ. ಬಟ್ ಏನಂದ್ರೆ ಅಲ್ಲಿ ಆಕ್ಚುಲಿ ಎಂಟ್ರಿ ಇಲ್ಲ, ಇಲ್ಲಿಗಲ್ಲ ಅಲ್ಲಿ ಆಕ್ಚುಲಿ. ಬಟ್ ನಾವು ಹೋಗಿದ್ವಿ. ಹೆಂಗೆಂಗೋ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಅಲ್ಲೊಂದು ಅಂಗಡಿ ಬರುತ್ತೆ, ಅಲ್ಲಿಂದ ಕೆಳಗೆ ಇಳ್ಕೊಂಡು ಬಂಡೆ ಹತ್ರ ಎಲ್ಲ ಹೋಗಿದ್ವಿ. ಸ್ವಲ್ಪ ರಿಸ್ಕ್ ಇತ್ತು, ಬಟ್ ಸ್ವಲ್ಪ ರಿಸ್ಕ್ ಲೈಫಲ್ಲಿ ಇರ್ಬೇಕಲ್ವಾ. ದಯವಿಟ್ಟು ಯಾರು ರಿಸ್ಕ್ ತೋರಸ್ಕೆ ಅಂತ ಒಂದು ಡೈಲಾಗ್ ಇದೆಯಲ್ಲ, ಆತರ ಸ್ವಲ್ಪ ರಿಸ್ಕ್ ತಗೊಂಡು ಹೋಗಿದ್ವಿ. ಓಕೆ, ಆ ಬಂಡೆ ಮೇಲೆ ನಿಂತು ಮಲ್ಕೊಂಡ್ ನೋಡ್ಬೇಕು ಆಕ್ಚುಲಿ. ಸೊ ಮಲ್ಕೊಂಡ್ ನೋಡಿದಾಗ ಆ ವ್ಯೂ ಕಾಣಿಸ್ತು. ಅಪ್ಪ ಎಂತ ವ್ಯೂ ಅಂದ್ರೆ ಅದು ನನಗೆ ಮರೆಯಕ್ಕೆ ಆಗಲ್ಲ ಲೈಫಲ್ಲಿ. ವೆದರ್ ಬಿಟ್ರಿ ಈ ಕಡೆ ಎಲ್ಲ, ನೋಡ ವೆದರ್ ಅಂದ್ರೆ ವೆದರ್ ಯಾಕಂಡ್ರಿ ಈ ಕಡೆ ಎಲ್ಲ ಯಾವ್ದು. ಅಯ್ಯೋ, ಇವಾಗ ನೀನು ಮುಂಗಾರು ಮಳೆ ಡೈಲಾಗ್ ಗಣೇಶ್ ಆಗ್ಬಿಟ್ಟಿದ್ಯಾ ಅಂತ ನಂಗೆ ಗೊತ್ತು. ಅದು ಜೋಗ ಹೋಗ್ತಾ ಸ್ವಲ್ಪ ಟೌನ್ ಹಂಗೆ ಬಂದ್ಬಿಡುತ್ತಲ್ಲ, ಏನ್ ಮಾಡಕ್ಕಾಗುತ್ತೆ. ಸಂಜನಾ ಗಾಂಧಿ ಅಲ್ವಾ? ಪೂಜಾ ಗಾಂಧಿ. ಹಾ, ಸಂಜನಾ ಗಾಂಧಿ ಪೂಜಾ ಗಾಂಧಿ ಆಗಿದ್ದು ಆಗಿದ್ದಲ್ವಾ? ಫಸ್ಟ್. ಅವ್ರ ಹೆಸರು ಸಂಜನಾ. ಈಗ ಅಲ್ಲೊಂದು ಹುಡುಕ್ಬೇಕಾ ಅಂತ ಈಗ ಜೋಗದಲ್ಲಿ. ಮುಂಗಾರು ಮಳೆ. ನಮ್ಮ ಅವರು ಸಂಜನೆಯಿಂದ ಪೂಜಾ ಆದ್ರು. ಈಗ ನಮ್ಮ ಈ ಪೂಜೆಯಿಂದ ಪಾವನ, ಗಾಳಿಪಟ ಪಾವನ ಆಗ್ತಿದೆ. ಅಯ್ಯೋ ಸಾರಿ, ಪಾವನ ಅಲ್ಲ, ಪಾವನಿ. ಪಾವನಿ. ನಾನ್ ಪೂಜಾನೆ. ಚಟ್ಪಟ್ ಪಾವನಿ ಗೊತ್ತಲ್ಲ ನಿಮ್ಗೆ, ಅವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದ್ರಲ್ಲಿ ಅಂತ. ಚಟ್ಪಟ್ ಚಟ್ಪಟ್ ಅಂತ ಮಾತಾಡೋದು. ನನ್ನ ಯೂಟ್ಯೂಬ್ ನೋಡೋರು ಹೇಳ್ಬಿಡಿ, ನಾನು ಪಾವನಿ ತರ ಆಡ್ತೀನ ಅಂತ. ಅದು ಯೂಟ್ಯೂಬ್ ಅಲ್ಲಿ ಆಡಲ್ಲ, ಅದು ಅವ್ರ ಮನೆಯವ್ರು ಹೇಳ್ಬೇಕಾಗತ್ತೆ. ಹೌದು, ಏನಂತ ಅದಕ್ಕೆ ಹೆಸರಿಟ್ಟಿರೋದು. ಹೌದೌದು. ಇಲ್ಲ, ಅದು ಪಾವನಿ ಕ್ಯಾರೆಕ್ಟರ್ ಆಕ್ಚುಲಿ ಸೂಪರ್. ಗಾಳಿಪಟದಲ್ಲಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅದಿಲ್ಲ ಅಂದ್ರೆ ಅಷ್ಟೊಂದ್ ಕಳೆ ಬರ್ತಿರ್ಲಿಲ್ಲ ಅದಕ್ಕೆ ಮೂವಿಗೆ, ಅಲ್ವಾ? ನಾನು ಪಾವನಿ ಆಗಿರ್ಬೇಕಾ, ಪೂಜಾ ಆಗಿರ್ಬೇಕಾ?
ಜಾಸ್ತಿ ಭಾವನೆಯಾಗಿ ಇರ್ತಿಲ್ಲ. ಜೋಗ ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡ್ಬೋದು ಎಂಟರ್ ಆಗ್ತಿದ್ದಂಗೆನೆ ಎಷ್ಟು ಸಖತ್ತಾಗಿದೆ ವೆದರ್ ಅಂತ. ಸೊ ಫುಲ್ ಫಾಗ್ ಇದೆ ಈ ಕಡೆ. ಫಾಲ್ಸ್ ನೀರಿಲ್ಲ, ನೀರ್ ಹೋಗೋದು ನೀರ್ ಕಡಿಮೆ ಇದೆ. ಇಲ್ಲ, ಅಲ್ಲಿ ಗೊತ್ತಾಗುತ್ತೆ ಫಾಲ್ಸ್ ನೀರ್ ಬರ್ತದೆ. ಸೊ ಅಲ್ಲಿ ನೀವ್ ಬೀಳ್ಬೇಕಾದ್ರೆ ಗೊತ್ತಾಗುತ್ತೆ. ಸಖತ್ತಾಗಿದೆ ವೆದರ್. ಸೊ ಹೋಗೋಣ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಲಾಸ್ಟ್ ಇಲ್ಲೆಲ್ಲ ಒಳಗಡೆ ಬಿಡ್ತಿರ್ಲಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿತ್ತು. ಈಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಮುಗ್ದಿದೆ. ಸೊ ಇವಾಗ ಒಳಗಡೆ ಬಂದಿದೀವಿ, ತೋರಿಸ್ತೀವಿ. ತುಂಬಾ ಫಾಗ್ ಇದೆ, ಕಾಣಿಸೋದಿಲ್ಲ. ಸ್ವಲ್ಪ ಟೈಮಲ್ಲಿ ಇವಾಗ ಕ್ಲಿಯರ್ ಆಯ್ತು. ಸೊ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಮುಂದೆ ಹೋಗೋಣ, ಅಲ್ಲಿ ಕಾಣಿಸುತ್ತೆ. ನಾವು ಛತ್ರಿ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ವಿ ಮುಂಚೆನೆ ಪ್ರಿಪೇರ್ ಆಗಿ. ಚಿಂಟೋಣ ಬಾ. ಸೊ ನೋಡಿ, ಇಲ್ಲಿ ಬಂದ್ವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವಲ್ಲಿ ಏನೋ ಬ್ರಿಡ್ಜ್ ಅದು ಬರ್ಬೇಕಾದ್ರೆ ನೀರಿಲ್ಲ ಅಂದ್ರಲ್ಲ, ನೋಡಿ ಎಷ್ಟು ನೀರಿದೆ ಅಲ್ವಾ. ಅದು ಪ್ರೆಷರ್ ಅಲ್ಲಿ ಬರ್ತದೆ, ನೀರ್ ಇಷ್ಟೇ ಬಿಡ್ತೇವೆ. ಏನ್ ಹೇಳ್ತಾ ನೋಡೋಣ. ನೀರ್ ಇಷ್ಟೇ ಪ್ರೆಷರ್ ಪಂಪಲ್ಲ ಹೊಡೆಯಲ್ವಾ, ಆ ತರ ಬೀಳ್ತೇವೆ. ದೊಡ್ಡ ಫಾಲ್ಸ್ ಗೊತ್ತಾ? ಹೌದು, ಫಾಲ್ಸ್ ನೀರ್ ಬೀಳ್ತಾ ಇದೆ, ನೀರ್ ಜಾಸ್ತಿ ಇಲ್ಲ ಅಂದಿದ್ದು. ಕೆಳಗಿಲ್ಲ. ಇಲ್ಲಿ ನೋಡಿ, ಆ ಪ್ಲೇಸಿಗೆ ಹೋಗ್ಬೋದು ಅಲ್ಲಿ. ಸೊ ಅಲ್ಲಿ ಇನ್ನೂ ಹತ್ರದಿಂದ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಾಳಿ ನೋಡು. ರಾಜ್ಕುಮಾರ್ ಒಂದು ಸಾಂಗ್ ಆಡಿದಾರಲ್ಲ, ಸಾಯದ್ರೊಳಗಡೆ ಒಮ್ಮೆ ನೋಡಿ ಜೋಗ ಗುಂಡಿ ಅಂತ. ಎಷ್ಟು ಸುಂದರವಾಗಿದೆ ನೋಡಿ, ನಮ್ಮ ಕರ್ನಾಟಕದಲ್ಲಿರೋ ಜೋಗ್ ಫಾಲ್ಸ್. ಜೋಗ ಎಸ್, ಅಜ್ಜ ರಾಣಿ ರೋರೋ ರಾಕೆಟ್ ಎಲ್ಲದ್ರಲ್ಲೂ ಇವತ್ತು ನೀರ್ ಬರ್ತಾ ಇದೆ. ಇಲ್ಲಿ ನೋಡಿ, ಇವಾಗ ಫುಲ್ ಫಾಗ್ ಎಲ್ಲ ಬಂದ್ಬಿಟ್ಟು ಏನು ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮುಂದೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲೆಲ್ಲ ಕೆಳಗೆ ಕಾಣಿಸ್ತಿದೆಯಲ್ಲ, ಇದು ಕೆಳಗಡೆ ಫಾಲ್ಸ್ ಏನೋ ಅಲ್ಲಿ ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು. ಮುಂಚೆ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ಬಟ್ ಆದ್ರೆ ಇವಾಗ ಅದನ್ನ ಕ್ಲೋಸ್ ಮಾಡಿದಾರೆ ಅನ್ಸುತ್ತೆ. ಮಳೆಗಾಲ ಇದ್ದಾಗ ನಾರ್ಮಲ್ ಆಗಿ ಕ್ಲೋಸ್ ಮಾಡ್ತಾರೆ, ಯಾಕಂದ್ರೆ ಮಳೆಗಾಲ ಇದ್ದಾಗ ಏನು ಯಾವಾಗ್ಲೂ ಕ್ಲೋಸ್ ಮಾಡಿರ್ತಾರೆ, ಯಾಕಂದ್ರೆ ಏನು ಪಾಚಿ ಏನಾದ್ರು ಕಟ್ಟುತ್ತೆ ಅಂತ. ಬಟ್ ಆದ್ರೆ ತುಂಬಾ ದಿನದಿಂದನೇ ಸ್ಟಾಪ್ ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಏನಾದ್ರು ಕೆಳಗಡೆ ನಡ್ಕೊಂಡು ಹೋಗಿದ್ರೆ ಈ ಜಾಗ ಇರುತ್ತೆ. ಸೊ ಈಗ ಸ್ವಲ್ಪ ಕ್ಲಿಯರ್ ಆಗ್ತಿದೆ. ಇವಾಗ ಇಲ್ಲಿಂದ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಇಲ್ಲಿ ನಾವು ಮುಂಚೆ ಎಲ್ಲ ಫಾಲ್ಸಿಗೆ ಬರ್ತಿದ್ರೆ ನಾವು ದುಡ್ಡೇ ಕೊಡ್ತಿರ್ಲಿಲ್ಲ. ಇಲ್ಲಿ ನಮ್ಮ ಅತ್ತೆ ಮನೆ ಇದೆ ಅಂತ ಹೇಳಿದ್ನಲ್ಲ. ಸೊ ಮಳೆ ಬಂತು, ಬೇಗ 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 ಬೇಗ. ಗಾಂಧಿ ಪಾರ್ಕ್ ಬರಕ್ ಹೇಳಿದ್ರು. ಸೊ ಮುಂಚೆ ಇಲ್ಲೆಲ್ಲ ನಾವು ಫಾಲ್ಸಿಗೆ ಬರ್ತಾ ₹1 ದುಡ್ಡು ಕೊಡ್ತಿರ್ಲಿಲ್ಲ. ಇಲ್ಲಿ ನಾವು ಲೋಕಲ್ ಅಂತ ಹೇಳಿ ನಮ್ಮ ಮನುಷ್ಯರು ಹೇಳಿದ್ರೆ ಹಂಗೆ ಬಿಡ್ತಾ ಇದ್ರು. ಬಟ್ ಆದ್ರೆ ಕನ್ಸ್ಟ್ರಕ್ಷನ್ ನಡೀತಿದ್ದಲ್ಲ, ಈಗ ನನಗೂ ಅದು ಹೇಳಕ್ ಚೆನ್ನಾಗಿ ಅನಿಸಿಲ್ಲ. ಏನು ಒಂದು ₹20 ಏನಕ್ಕೆ ಕೇಳಬೇಕು ಅಂತ ಏನೋ ಅದನ್ನೆಲ್ಲ ಕೇಳಿಲ್ಲ. ಬಟ್ ಪರ್ ಹೆಡ್ ₹20 ಇವಾಗ ತಗೊತಾ ಇದಾರೆ. ಮೇ ಬಿ ಇದು ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಜಾಸ್ತಿ ತಗೊಳ್ಬೋದೇನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಚೆನ್ನಾಗೂ ಇದೆ. ಸ್ವಲ್ಪ ಹೊತ್ತು ಇದ್ದು ಫಾಗ್ ಕ್ಲಿಯರ್ ಆಗುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಆಮೇಲೆ ಫುಲ್ ಒಂದ್ಸತಿ ಫಾಗ್ ತುಂಬ್ಕೊಂಡಿರುತ್ತೆ, ಆ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು ಫಾಲ್ಸು. ನಾವಿಲ್ಲಿ ಯಾವಾಗಲೂ ಬರ್ತಿರ್ತೀವಿ, ಬಟ್ ಆದರೆ ಇವಾಗ ರೀಸೆಂಟಾಗೆ ಬಂದು ಇವಾಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಇವಾಗ ಇಲ್ಲಿಂದ ನಾವು ಅಂಬುತೀರ್ಥ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅಂಬುತೀರ್ಥ ಪವರ್ ಹೌಸ್ ಮತ್ತು ಡ್ಯಾಮ್ ಎರಡೂ ನೋಡ್ಕೊಂಡು ಸೊ ಎರಡೂ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವೇನು ಹೋಗ್ತಿದ್ದೀವಿ ಜಾಗ ಅಲ್ಲಿ ವಿಡಿಯೋ ಮಾಡ್ಬೋದಂತೆ. ನೆಕ್ಸ್ಟ್ ನಾವು ಶರಾವತಿ ಪವರ್ ಹೌಸ್ ಹೋದಾಗ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಫಸ್ಟ್ ನೋಡೋಣ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಂಬುತೀರ್ಥಕ್ಕೆ. ಹೋಗ್ಬೇಕಾದ್ರೆ ಹಿಂಗೆ ಆನ್ ದ ವೇ ಸೊ ನೋಡಿ, ವಾವ್ ಎಂಥ ಪ್ಲೇಸ್ ಸಿಕ್ತು ಅಂದ್ರೆ ತುಂಬಾ ಚೆನ್ನಾಗಿದೆ. ಏನೋ ಮಾವಿನ ಗುಂಡಿ ಅಂತ ಹೇಳಿದ್ ನಾನು. ಮಾವಿನ ಗುಂಡಿ ಏನೋ ಫಾಲ್ಸ್ ಇದೆ. ಕೆಳಗಡೆ ಹೋದ್ರೆ ಕ್ಲಿಯರ್ ಆಗಿ ತೋರಿಸುತ್ತೀನಿ ಬಾರೆ ಪೂಜಾ. ಹೇಳೋ, ಇದು ಮಾವಿನ ಗುಂಡಿ ಫಾಲ್ಸ್ ಅಲ್ಲೇನೋ? ಇದು ನೋಡಿ ಮಾವಿನ ಗುಂಡಿ ಫಾಲ್ಸ್ ಅಂತ. ಸೊ ಏನಾಯ್ತು ನಿಂಗೆ? ಹೇಳು, ಇದು ಮಾವಿನ ಗುಂಡಿ ಫಾಲ್ಸ್, ಅದೇನದು ಅಂಬುತೀರ್ಥ? ಅದು ಅಂಬುತೀರ್ಥ ಫಾಲ್ಸ್ ಅಂತ ಹೇಳಿ. ಹಾ, ಅಂಬುತೀರ್ಥ ಡ್ಯಾಮ್ ಕಟ್ಟೋ ಟೈಮ್ ಅಲ್ಲಿ ಅಲ್ಲಿಂದ ಸಣ್ಣದಾಗಿ ಒಂದು ಕಾಲುವೆ ಟೈಪ್ ಅಲ್ಲಿ ನೀರ್ ಬರ್ತಾ ಇತ್ತು. ಓಕೆ. ಹಂಗಾಗಿ ಆ ಡ್ಯಾಮ್ ಹತ್ರ ಇರೋದ್ರಿಂದ ಅದು ಅಂಬುತೀರ್ಥ ಡ್ಯಾಮ್ ಅಂತ ಕರೀತಾರೆ. ಓಕೆ ಓಕೆ ಓಕೆ, ಆಯ್ತಾ? ಸಕ್ಕತ್ತಾಗಿದೆ ಕಣೋ ಪ್ಲೇಸ್ ಇಲ್ಲಿ. ಗೊತ್ತಾ, ಸುತ್ತ ಆ ಕಡೆ ನೀರು, ಈ ಕಡೆ ನೀರು. ನೀರುಗಲ್ಲ ಇದು, ಅದು ಹೊಗೆನಕಲ್ಲ, ಇದು ನೀರುಗಲ್ಲ. ವಾವ್. ಅವ ನಾವೀಗ ಹಂಗ ಹೋಗ್ಬೇಕು, ರೋಡ್ ಹಂಗಿದೆ ನೋಡು.
ನಿಧಾನ ನಿಧಾನ ಬೇಡ ಭತ್ತ ಸ್ಲೋ ಮಾಡ್ತೀನಿ ಫಸ್ಟ್ ಅಲ್ಲೂ ಹೋಗ್ಬೇಡ ಇದು 10 ರೂಪಾಯ ಅದು ಚಿಲ್ಲರೆ ಇದು 10 ರೂಪಾಯಿನಾ ಇದು 10 ರೂಪಾಯಿ 100 ರೂಪಾಯಿ ತೋರಿಸ್ತೀನಿ ಈಗ 1000 ತೋರ್ತದ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ತೋರಿಸ್ತಾರೆ ಈಗ. ಅಮ್ಮ ಹೆಂಗಿದೆ ರೋಡ್ ನೋಡೋಣ. ಅದೇ ಹೇಳ್ತಾರೆ ಈ ಟೈಮಲ್ಲಿ ಒಳ್ಳೆ ಟೈಮ್ ಬೇರೆ ಇದು. ಇಲ್ಲಿ ರೋಡಲ್ಲಿ ಇದ್ದೇನೋ ಭಯ. ಏನ್ ನೋಡ್ತೀಯ ನೀನ್ ಸುಮ್ನೆ ಇದಲ್ಲ ಅದು ಇಟ್ಟೋಗಿದಾರೆ ಯಾರೋ ಬಂದು ರೋಡ್ ಮಧ್ಯೆ ಯಾರು ಇರ್ತಾರ ಆತರ ಬಂಡೆನ ಬಿದ್ದೋಗುತ್ತೇನೋ. ಮತ್ತೇನು ನೋಡಿದ್ಯಾ ನಾವ್ ಎಷ್ಟು ಮಳೆಗಾಲದಲ್ಲಿ ಮೇಲಿದೆ ಎಷ್ಟು ಡೌನ್ ಬಂದಿದೀವಿ ನೋಡಿ. ಮಳೆಗಾಲದಲ್ಲಿ ಎಂತೆಂತ ಇದಾಗತ್ತೆ ಗೊತ್ತಾಯಿಲ್ಲ ಸುಮ್ನೆ ಹೌದಾ? ನೋಡು ಇದು 20 ರೂಪಾಯಿ ಒಳ್ಳೆ 20 ರೂಪಾಯಿ 100 ರೂಪಾಯಿ 100 1000 ರೂಪಾಯಿ ಕರ್ಕೊಂಡು ಹೋಗ್ತಿದ್ದಾರೆ. ನೀನ್ ಎಕ್ಸೈಟ್ ಆದ್ರೆ ಹೆಂಗೆ ಅಲ್ಲಿ ಸ್ವಲ್ಪ ಉಳಿಸ್ಕೊ. ನಾವು 1 ರೂಪಾಯಿ ಇದು ನೋಡಿ ಗೊತ್ತಿಲ್ಲ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆ ಡೈರೆಕ್ಟ್ ಮಾತ್ರ ವಿಡಿಯೋದಲ್ಲಿ ಏನ್ ಕಾಣಿಸಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ. ನೋಡಿ ಈಗ್ಲೇ ಹಿಂಗಾದ್ರೆ ಹೆಂಗೆ ನೋಡಲ್ಲಿ ಅಣ್ಣ ಹಾ. ಇದು ನಿಂಗೆ ದೂದ್ಸಾಗ ಇಲ್ಲ. ಅದು ಫಾಲ್ಸಾ? ಇದು ಡ್ಯಾಮ್ ಇನ್ ನೀರು ಡ್ಯಾಮ್ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಅದು ಹೆಂಗಿದೆ ಹೆಂಗಿದೆ ನೋಡಿ ದೀಪು ಯಪ್ಪ. ಮೇಲಿಂದ ಬೇರೆ ಬೀಚ್ ಇದಾಗ್ಬಿಟ್ರೆ ಹೆಂಗೆ ಇದು 30 ರೂಪಾಯಿ ನೋಟ್ ಬಂದಿಲ್ಲ 20 ರೂಪಾಯಿ ಪ್ಲಸ್ ಒಂದು 10 ರೂಪಾಯಿ. ಹತ್ರದಲ್ಲಿ ಹೋಗುತ್ತೆ ಗೊತ್ತಾಗುತ್ತೆ, ಇದು ದೂರದಲ್ಲಿ ಗೊತ್ತಾಗ್ತಿಲ್ಲ. ಅದಾಗಿದೆ ಹೆಂಗಿದೆ ನೋಡಿದು ಇದ್ದಂಗೆ ಈಗ ಇದು ನಾವು ಚಾರ್ಮಡಿ ಘಾಟಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತಲ್ಲ. ನೋಡು ಅದೇ ತರ ಇವಾಗ ಇಲ್ಲಿಗೆ ಬಂದ್ವಿ ನೋಡಿ ಹೆಂಗಿದೆ ಅಂತ ಪ್ಲೇಸ್. ಇವಾಗ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ. ಅವಾಗ ಈ ಪ್ಲೇಸ್ ನೋಡಿ ಹೆಂಗಿದೆ. ಇದು 50 ರೂಪಾಯಿ ಪ್ಲೇಸ್. ಏ ಇಲ್ಲ ಫಾಲ್ಸ್ ಇನ್ ನೀರ್ ಬೀಳುತ್ತೆ ನೋಡಿದ್ರಾ ಹಾ. ಆ ಫಾಲ್ಸ್ ಇನ್ ನೀರು ಮತ್ತೆ ಇಲ್ಲಿ MGH ಟೈಲ್ ರೈಲ್ಸ್ ನೀರು ಎರಡೂ ಬಂದು ಇಲ್ಲಿ ಡ್ಯಾಮ್ ಕಟ್ಟಿದಾರೆ ಮಧ್ಯದಲ್ಲಿ ಓಕೆ. ಆಯ್ತಾ. ಆ ಡ್ಯಾಮ್ ಇಂದ ಇಲ್ಲಿ ಅಲ್ಲಿ ಕಾಣ್ತಿದ್ಯಲ್ಲ ಅಲ್ಲಿ ಗೇಟ್ ಇದೆ ಅಲ್ಲಿ. ಆ ಗೇಟ್ ಒಳಗೆ ಇಲ್ಲಿಂದ ಅಂಡರ್ಗ್ರೌಂಡ್ 3 ಕಿಲೋಮೀಟರ್ ಟನಲ್ ಇದೆ. ನವಗ್ರಹ ಪಿಕ್ಚರ್ ಅಲ್ಲಿ ಟನಲ್ ಇದೆ ನೋಡಿದ್ಯಾ? ಸುರಂಗ ನೋಡಿದ್ಯಾ? ಅದೇ ತರ ಸುರಂಗ ಇದೆ. ಅಲ್ಲಿ ಬರ್ತಾ ಒಂದು ನೀನ್ ನಿಲ್ಸು ಅಂದ್ಯಲ್ಲ ಅದ್ರೊಳಗೆ ಹೋಗಿದೆ. 3 ಕಿಲೋಮೀಟರ್ ಟನಲ್ ಹೋಗಿದೆ. ಅಲ್ಲಿ 2 ಮಿಷಿನ್ ಇದಾವೆ. ಒಂದು ಮಿಷಿನ್ 12 ಮೆಗಾವಾಟ್ 24 ಮೆಗಾವಾಟ್ ಈ ನೀರಲ್ಲಿ ಕರೆಂಟ್ ತಯಾರಿಸ್ತಾರೆ. ಹೌದಾ? ಈ ನೀರಲ್ಲಿ ಕರೆಂಟ್ ತಯಾರಿಸಿದ? ಇದು ವೇಸ್ಟೇಜ್ ಫಾಲ್ಸ್ ಇಂದು ಮತ್ತೆ MGH ಟೈಲ್ ರೈಸ್ ನೀರ್ ಇದೆಯಲ್ಲ ವೇಸ್ಟ್ ಆಗಿ ಹೋಗ್ತಿತ್ತು ಅಂತೇಳಿ SM ಕೃಷ್ಣ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಈ ಸುಚೀಂದ್ರ ಶೆಟ್ಟಿ ಅಂತೇಳಿ ಕುಂದಾಪುರದ ಇವರು ಮಂಗಳೂರವರು ಅವರು ಇದನ್ನ ತಗೊಂಡು ಡ್ಯಾಮ್ ಪೋರಸ್ ಮಾಡಿದ್ದು. ಆಯ್ತಾ. ಅವ್ರ ತಂದೆ ವಿಜಯ ಬ್ಯಾಂಕ್ ಚೇರ್ಮನ್ MD ಅವರು. ಸುರಂಗದೊಳಗೆ ಈ ಗೇಟ್ ಇದೆಯಲ್ಲ ಇಲ್ಲಿ ಹಾ. ಇಲ್ಲಿ ನೀರ್ ಹೋಗ್ತಾ ಇದೆ. ಇದು ಓವರ್ಫ್ಲೋ ಆಗ್ತಾ ಇರೋದು. ಮಾಮೂಲಿ ಇದ್ದಾಗ ಮಿಷಿನ್ ಓಡ್ತಾ ಇದೆ. ಈಗ 2 ಮಿಷಿನ್ ಓಡ್ತಾ ಇದೆ ನಮ್ಮ ಪೋರಸ್ ಅಲ್ಲಿ. ಅದ್ರದ್ದು ಏನಪ್ಪಾ ಅಂದ್ರೆ ಈ ಟನಲ್ ಒಳಗೆ ಹೋಗುತ್ತೆ. 3 ಕಿಲೋಮೀಟರ್ ಟನಲ್ ಇದೆ. ಆ ಟನಲ್ ಸುರಂಗ ತೋರಿಸ್ತೀನಿ ನಾನು ನಿಮಗೆ. ಈ 3 ಕಿಲೋಮೀಟರ್ ಟನಲ್ ಒಳಗೆ ಹೋಗಿ ಅಲ್ಲಿ 2 ಪೈಪ್ ಕೊಟ್ಟಿದ್ದಾರೆ. ಆ ಪೈಪ್ ಅಲ್ಲಿ ಹೋಗಿ ಟರ್ಬೈನಿಗೆ ಬೀಳುತ್ತೆ ನೀರು. ಆಯ್ತಾ ಪೂಜಾರೆ? ಇದನ್ನ ತಿಳ್ಕೊಬೇಕು. ಆಯ್ತು ಮನೋರೆ. ಓಕೆ, ಎಲ್ಲಿರಿ ಧನ್ಯವಾದಗಳು ಮತ್ತೆ ನಿಮ್ಮ ಇನ್ಫಾರ್ಮೇಶನ್ ಗೆ. ಟೈಮ್ ಓಡ್ತಾ ಇರುತ್ತೆ. ಸುಮ್ನೆ ನೀವು ನಿಂತ್ಕೊಂಡು ಅಲ್ಲಿ ಪೋರಸ್ ನೋಡ್ತಿರ್ತಾರೆ. ಆಯ್ತು. ಅಲ್ಲಿಂದ ಈ ಅಂಡರ್ಗ್ರೌಂಡ್ ಒಳಗಡೆ ಹೋಗುತ್ತೆ ನೀರು. ಅದ್ ಹೆಂಗ್ ಸುರಂಗ ಮಾಡಿದ್ರು ಇದು ಫುಲ್ ಬಂಡೆ. ಇದು ಅಲ್ಲ? ಹಾ ಸುಮ್ನೆ ಅಲ್ಲ, ಹುಷಾರು. ಏ ಅಣ್ಣ ನೀನು ಹುಷಾರು ಕಣ. ಅವ ಅಣ್ಣಂಗೆ ಹೇಳೋ, ಸುಮ್ನೆ ಏನಾರು ಮಾಡುತ್ತೆ. ಸೊ ಇವತ್ತು ನಾವು ಇಲ್ಲಿಗೆ ಬಂದಿದೀವಿ. ಆದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಈ ನೀರು ಕರೆಂಟ್ ಮತ್ತೆ ಸ್ವಲ್ಪ ಹೈಟ್ ಇಂದೆಲ್ಲ ನೋಡಿದ್ರೆ ಸ್ವಲ್ಪ ಭಯ ಜಾಸ್ತಿ. ಗೇಟ್ ಎತ್ತುತ್ತಾರೆ. ಹಾಗಾಗಿ ಕಸ ಗೀಸ ಕೆಸರು ಎಲ್ಲ ಹೋಗುತ್ತಾ ನೀರ್ಗಳೆಲ್ಲ ರಾಶಿ ಗಟ್ಲೆ ಸಿಗ್ತಾವ ಅವಾಗ. ತುಂಬಾ ಮಳೆ ಇದೆಯಲ್ಲ, ಇಲ್ಲಿ ತುಂಬಾ ಜಾರ್ತಾ ಇದೆ. ನಡ್ಕೊಂಡ್ ಬರ್ಬೇಕಲ್ಲ ನಮಗೆ ಆಕ್ಚುಲಿ ಜಾರ್ತು. ಅಲ್ಲಿ ಹೆಂಗಿದೆ ನೋಡಿ ಅಪ್ಪ, ಇದು ನೋಡಕ್ಕೆ ಎಷ್ಟು ಚೆನ್ನಾಗಿದೆಲ್ಲ. ಗಾಳಿ ಇದೆ ಇಲ್ಲಿ ನೋಡಿ. ಫುಲ್ ಇಲ್ಲಿ ನೋಡಿ ತೋರ್ಸಿದ್ದು ಫುಲ್ ನೋಡಿ ಎಷ್ಟು ಪಾಚಿ ಕಟ್ಟಿದೆ ಅಂದ್ರೆ ನಿಜ ಒಂಚೂರು ಸ್ಪೀಡಾಗಿ ನಡ್ಕೊಂಡೋದ್ರೆ ಜಾರ್ತೀವಿ. ಅಷ್ಟು ಇದಿದೆ. ನಿಧಾನ ಜಾರುತ್ತೆ. ಎಲ್ಲ ಕಡೆ ಫಾಲ್ಸ್. ನಾವಿವತ್ತು ಫಾಲ್ಸ್ ನೋಡಕ್ ಬಂದಿದೀವಿ ಗಾಯ್ಸ್. ಜಾರುತ್ತೆ, ನಿಧಾನಕ್ ಬನ್ನಿ. ಮನು ಇದೇನು ಮನು? ಅದು ಮುಂಚೆ ಸೆಕ್ಯೂರಿಟಿಗಳು ಇರ್ತಿದ್ರು ಲೆವೆಲ್, ಡ್ಯಾಮ್ ಲೆವೆಲ್ ಹೇಳಕ್ಕೆ. ಹೌದಾ? ಯಾರು ಇಲ್ಲ. ಸೊ ವಿಡಿಯೋದಲ್ಲಿ ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಆದ್ರೆ
ಡೈರೆಕ್ಟ್ ಆಗಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಏನು ವಿಡಿಯೋದಲ್ಲಿ ಏನು ಒಂದು 10% ಗೊತ್ತಾಗ್ತಿಲ್ಲ ಅಂತ ಅನ್ಕೋಬಹುದು, ಅಷ್ಟು ಚೆನ್ನಾಗಿದೆ ಇಲ್ಲಿ. ಅಂದ್ರೆ ಈ ಬೆಟ್ಟ ಗುಡ್ಡ, ಆ ಕಲ್ಲಿನ ಮಧ್ಯದಲ್ಲಿ ನೀರ್ ಬರ್ತಾ ಇರೋದಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಪಾಸ್ ತಗೊಂಡೇ ಬರ್ಬೇಕು, ಹಂಗೆ ಬರಕ್ ಆಗೋದಿಲ್ಲ. ಚಿಂಟೋಣ ಸೈಡ್ ಬಾ, ಚಿಂಟೋಣ ಬೇಡ ಬನ್ನಿ, ನೀವ್ ಆ ಕಡೆ ಬನ್ನಿ ದಯವಿಟ್ಟು, ಪ್ಲೀಸ್ ಹಿಂಗ್ ಬರ್ಬೇಡಿ. ನಿಮ್ ಕಾಲಿ ಏನಂದ್ರೆ ನನಗೆ ನಂದು ಭಯ ಅಲ್ಲ, ಚಿಂಟೋಣಂದೆ ಭಯ. ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಕ್ ನೀನ್ ನಿಂತ್ಕೊಳ್ಳಿ. ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಮಂಗನ ಹತ್ರ ಕಿರ್ಚಾಡುತ್ತೆ, ಜಗಳ ಮಾಡುತ್ತೆ, ಒಡಿಸ್ಕೊಳಕ್ ಹೋಗುತ್ತೆ, ಪರ್ಚಾಡುತ್ತೆ, ಅದಕ್ಕೂ ಮಾತಾಡ್ಸುತ್ತೆ. ಈ ತರ ಎಲ್ಲ ಬಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಬೇಕಂತ ಹೋಗ್ಬಿಡುತ್ತೆ. ನಂಗೆ ಅದೇ ಭಯ. ಹೌದು, ನೀನ್ ಅಂತವೆಲ್ಲ ಮಾಡ್ತೀಯಲ್ಲ, ಅದಕ್ಕೆ ನನಗೆ ನಾವು ಬಂದಿರೋದಕ್ಕಿಂತ ಅಣ್ಣನ ಮೇಲೆ ನನಗೆ ಭಯ. ಬೇಡ, ನೀನು ತುಂಬಾ ಹೊಸದನ್ನ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಇರ್ತೀಯ, ಅದಕ್ಕೆ ನೀನ್ ಎಕ್ಸ್ಪೀರಿಯನ್ಸ್ ಮಾಡೋದ್ ಬೇಡ. ದಯವಿಟ್ಟು ಹೋಗೋಣ ಬನ್ನಿ. ಚೆನ್ನಾಗಿ ಈ ಅಂಡರ್ಗ್ರೌಂಡ್ ಇಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿ ನೀರ್ ಬೀಳ್ತಿದ್ಯಲ್ಲ, ಪೈಪ್ ಇಟ್ಟಿದಾರಲ್ಲ, ಅದ್ರ ಕೆಳಗೆ ಹೋಗಿರೋದು 3 ಕಿಲೋಮೀಟರ್ ಟನಲ್, ಸುರಂಗ ಹೋಗಿರೋದು. ಅದೇಳಿ ಇಲ್ಲಿ ಪೈಪ್ ಕಾಣ್ತಿದ್ಯಲ್ಲ, ಸ್ಟೆಪ್ ವೈಸ್ ಇದ್ರ ಕೆಳಗೆ, ಅದ್ರೊಳಗೆ ಅಂಡರ್ಗ್ರೌಂಡ್ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಮರ ಗಿಡ, ಬೆಟ್ಟ ಮತ್ತೆ ಫಾಲ್ಸ್ ಅಷ್ಟೇ ಇರೋದು. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಗುಡ್ಡ, ಬೆಟ್ಟ, ಬಂಡೆಕಲ್ ನೋಡಿ ಹೆಂಗಿದೆ. ಹೋಗೋಣ ಬನ್ನಿ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ತೀರ್ಥ ಪವರ್ ಹೌಸ್. ನಮ್ದೇ ಗಾಡಿ ಬಂತು. ಬಾಯ್ 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 ಬಾಯ್. ನಮ್ದೇ ಗಾಡಿ. ಇದಕ್ಕೆ ಬಾಸ್ ಇವ್ರೆ, ಆ ಗಾಡಿ ಬಾಸ್. ಗಾಡಿ ಬಿಟ್ಟ್ಯಾರ ನೋಡಿ ಅಂಬುತೀರ್ಥಗೆ. ಯಾವ್ದಾದ್ರು ಹುಡುಗಿ ಇದ್ರೆ ನೋಡಿ, 4 ಗಾಡಿ ಏನು KPTCL ಒಂದ್ ಗಾಡಿ, ಇದಕ್ಕೊಂದ್ ಗಾಡಿ ಬಿಟ್ಟಿದ್ದಾರೆ. KPC ಒಂದ್ ಗಾಡಿ ಬಿಟ್ಟಿದ್ದಾನೆ, ಇದಕ್ಕೊಂದ್ ಗಾಡಿ ಬಿಟ್ಟಿದ್ದಾನೆ. ಸೊ ಯಾವ್ದಾದ್ರು ಹುಡುಗಿ ಇದ್ರೆ ನೋಡಿ, ಒಳ್ಳೆ ಹುಡ್ಗ, ನಿಮ್ಗೆ ಈ ತರ ಎಲ್ಲ ತೋರಿಸ್ತಿರ್ತಾರೆ, ಎಲ್ಲಾ ಕಡೆ ಕರ್ಕೊಂಡ್ ಬಂದಿ. ನೋಡಿ ಪವರ್ ಹೌಸ್ ಬಂದ್ವಿ. ವಾವ್, ನೈಸ್. ಎಷ್ಟು ಚೆನ್ನಾಗಿದೆ, ಎಷ್ಟು ಅಯ್ಯುತ್ತಲ್ಲ ಇದೆ. ಇದೇ ಪವರ್ ಹೌಸಾ? ಇವಾಗ ಒಳಗಡೆ ಹೋಗೋಣ. ಸೊ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ಮಷೀನ್ಸ್. ಸೊ ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇದೆ. ನನ್ ಮೈಕ್ ಹಾಕಿದ್ದು ನೀಟಾಗಿ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಮಾತ್ರ ನಮಗೆ ವಿಡಿಯೋ ಮಾಡಕ್ ಬಿಡೋದು, ಶರಾವತಿ ಪವರ್ ಹೌಸಲ್ಲಿ ಬಿಡಲ್ಲ. ಒಳಗ್ ಹೋಗಿಲ್ಲ, ಹೋಗೋಣ. ಇವಾಗ ಕರೆಂಟ್ ಹೇಗೆ ಉತ್ಪತ್ತಿ ಮಾಡ್ತಾರೆ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ತೋರಿಸ್ತೀನಿ. ಸೊ ಇವಾಗ ಹೋಗೋಣ. ಸೊ ಇವಾಗ ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ, ಪವರ್ ಹೌಸ್ ಎಲ್ಲ ಹೆಂಗಿದೆ ಅಂತ. 1-1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ನೀರ್ ಬಂದಿದ್ದು ಹಂಗ ಹೋಗುತ್ತೆ. ಇದೇನಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಇಲ್ಲ, ಕಲ್ಲೇ. ನೀವು ಇಲ್ಲಿ ನೀರ್ ಹೋಗ್ತಾ ಇರುತ್ತಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತೀವಲ್ಲ, ಇಲ್ಲೂ ಗೇಟ್ ಕ್ಲೋಸ್ ಮಾಡ್ತೀವಲ್ಲ, ಒಳಗಡೆ ಹೋಗ್ತಿವಿ ಇನ್ಸ್ಪೆಕ್ಷನ್ ಗೆ. ಅಲ್ಲಿಂದ ಒಂದು ಇದಿದೆ, ರೋಡ್ ಇದೆ, ಅಲ್ಲಿ ಹೋಗಿ ಒಂದ್ ಬಾವಿ ಟೈಪ್ ಇದೆ ಸಣ್ಣದು, ಅಲ್ಲಿಂದ ಇಳಿತೀವಿ ಕೆಳಗೆ ಎಲ್ಲರೂ, ಎಂಪ್ಲಾಯಿಗಳು ನಾವೆಲ್ಲ ಇಳಿದು ಒಂದಿಷ್ಟುದ್ದ ರಾಡ್ ಇಟ್ಕೊಂಡು ಹೋಗ್ತಾರೆ ಎಲ್ಲರೂ. ಮೀನ್ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ. ಅಂದ್ರೆ ನೀರು ಕ್ಲೋಸ್ ಆದ ತಕ್ಷಣ, ಡ್ಯಾಮಿನ ನೀರು ಕ್ಲೋಸ್ ಮಾಡ್ತೀವಲ್ಲ, ಒಳಗಡೆ ಹೋಗ್ತಿದ್ದಂಗೆ ಹಾವು ಬತ್ತಿ ಮೀನು ಸಿಕ್ಕಾಬಟ್ಟೆ. ಒಂದು ಹೆಚ್ಚು ಕಡಿಮೆ ಇದು ಸಿಮೆಂಟ್ ಚೀಲದಲ್ಲಿ ಹೆಂಗ್ ತುಂಬ್ಕೊಂಡ್ ಬರ್ತೀವಿ ಗೊತ್ತಾ ಹೋಗಿ. ಇವಾಗ ನಾವು ಶರಾವತಿ ಡ್ಯಾಮ್ ಗೆ ಎಂಟರ್ ಆಗ್ತಾ ಇದೀವಿ. ಶರಾವತಿ ಲಿಂಗನಮುಖಿ ಡ್ಯಾಮ್. ಸ್ವಾಗತ. ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸ್ಟೆಪ್ ವೈಸ್ ಇದು ಹಾಕಿದಾರಲ್ಲ, ಅಲ್ಲಿ ಮೇಲ್ ಇದು ಸ್ಟೆಪ್ ಬಂದ್ರೆ 1819 ಅಡಿ ತುಂಬಂಗೆ. ದೊಡ್ಡ ಡ್ಯಾಮ್ ಇದು, ಲಿಂಗನಮುಖಿ ಡ್ಯಾಮ್. ಊರೆಲ್ಲ ಮುಳುಗೋಗ್ಬಿಡುತ್ತೆ. ಆ ಕಡೆ ಏನು ಇದು ಈ ವಾಟರ್ ಇದೆಯಲ್ಲ, ಇದು ಚೈನಾ ಗೇಟಿಗೆ ಹೋಗಿ ಫಾಲ್ಸಿಗೆ ಹೋಗುತ್ತೆ. ಅದು ಬಂದು ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಹೋಗುತ್ತೆ.
ಅದು ಅದೇ ಗೊತ್ತಾಯ್ತು. ಆ ಸುರಂಗದೊಳಗೆ ಹೋಗ್ತಾ ಇದೆಯಲ್ಲ, ಹಾ. ಅದು ತಳಕಳಲೆ ಡ್ಯಾಮಿಗೆ ಹೋಗಿ ಅಲ್ಲಿಂದ ಶರಾವತಿ ಪವರ್ ಸ್ಟೇಷನ್ಗೆ ಹೋಗೋದು. ಅಲ್ಲಿ ಇಲ್ಲ ಇಲ್ಲ ಗೇಟ್ 1, ಇಲ್ಲೇ ನಿಲ್ಸೋದಲ್ವಾ? ಅಲ್ಲ ಮಧ್ಯದಲ್ಲಿ ನಿಲ್ಲಿಸ್ತೀನಿ. ಗೇಟ್ 2, ನೋಡ್ರಿ ಇದೆಲ್ಲ ಚೈನಾ ಗೇಟ್, ಇದು ಫಾಲ್ಸಿಗೆ ಹೋಗ್ರಿ. ಗೇಟ್ 3, ಗೇಟ್ 4, ಗೇಟ್ 5, ಗೇಟ್ 6, 7, 8, 9, 10, 11, 12. ಲಿಂಗನಮಕ್ಕಿ ಡ್ಯಾಮ್ ಮೇಲಿದ್ದೀವಿ ನಾವೀಗ. ಕಡಿಮೆ ಇದೆ. ಸೊ ಇದು ಈ ಕಡೆ ಸ್ಟೋರ್ ಆಗಿರೋ ನೀರು. ಇದು ಗೇಟ್ ಇದೆ, 11 ಗೇಟ್ ಇದೆ ಇದರಲ್ಲಿ. ಕೆಳಗಡೆ ಇದೆ. ಹಾ ಸೊ ನಾವು ಈಗ ಡ್ಯಾಮ್ ಮೇಲಿಂದ ಈ ಪಾಯಿಂಟ್ಗೆ ಹೋಗ್ತೀವಿ. ಟೂರಿಸ್ಟ್ ಹೋಗಿದ್ದಾರೆ ಅಲ್ಲಿ. ಸೊ ಇವಾಗ ನಾವು ಇಲ್ಲಿ ಕೆಳಗಡೆ ಬಂದಿದ್ದೀವಿ, ಒಳ್ಳೆ ಪ್ಲೇಸ್. ಈ ಕಡೆ ಎಂಟ್ರಿ ಇದೆ. ಕಡೆಯಿಂದ ಬಂದಿದ್ದು. 11 ಗೇಟ್ ಎಲ್ಲ ಗೇಟ್ ನೀರಿಲ್ಲ ಅಲ್ವಾ, ಕಡಿಮೆ ಇದೆ. ಗೇಟ್ ಇಷ್ಟು ಓಪನ್ ಆದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸೊ ಇಲ್ಲಿಗೆಲ್ಲ ಪಾಸ್ ತಗೊಂಡ್ ಬರ್ಬೇಕು, ಇಲ್ಲಾಂದ್ರೆ ಹಂಗೆ ಬಿಡೋದಿಲ್ಲ. ಸೊ ನಮಗೆ ಮನು ಇರೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಇವಾಗ ನಾವು ಬಾಂಬೆ ಟಿವಿಗೆ ಬಂದಿದ್ದೀವಿ. ಸೊ ನಾವು ಫಾಲ್ಸ್ ಆ ಕಡೆ ಫ್ರಂಟ್ ವ್ಯೂ ಇಂದ ನೋಡಿದ್ವಲ್ಲ, ಈ ಕಡೆ ಬಾಂಬೆ ಟಿವಿ ಹತ್ರ ಬಂದ್ರೆ ನಮಗೆ ರಾಜಾ ಫಾಲ್ಸ್ ಮತ್ತೆ ರೋರೋ ಫಾಲ್ಸ್ ಕಾಣಿಸುತ್ತೆ. ಬಟ್ ಆದ್ರೆ ಇವಾಗ ಫುಲ್ ಮತ್ತೆ ಫಾಗ್ ತುಂಬ್ಕೊಂತು ಏನು ಕಾಣಿಸ್ತಿಲ್ಲ. ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಹೆಲ್ಪ್ಸ್ ಅಂತ ಕಾಣಿಸ್ತೀನಿ. ಸೊ ಇಲ್ಲಿ ಫುಲ್ಲು ರಾಜ ಮತ್ತೆ ರೋರೋ ಕಾಣಿಸುತ್ತೆ. ನಾವು ಬೆಳಗ್ಗೆ ಎಲ್ಲ ನಿಂತಿದ್ದು ಅಲ್ಲಿ. ಸೊ ಇದು ಬಾಂಬೆ ಟಿವಿ. ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದ್ರೆ ಮಾತ್ರ ಇಲ್ಲಿ ಉಳ್ಕೊಳಕ್ ಬಿಡೋದು, ಬೇರೆ ಇನ್ಯಾರಿಗೂ ಉಳ್ಕೊಳಕ್ ಬಿಡೋದಿಲ್ಲ. ನೋಡಿ ಅಲ್ಲಿಂದ ಪರಿಸ್ಥಿತಿ ಕ್ಲಿಯರ್ ಆಯ್ತು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಬೆಳಗ್ಗೆ ನಿಂತಿದ್ದು ನೋಡಿದಾಗ ಅಲ್ಲಿ ನೋಡಿ ಇವಾಗ ಇಲ್ಲಿಂದ ಹೊರಟಿದೀವಿ. ಸೊ ಇಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಭದ್ರಾವತಿಗೆ ಹೋಗ್ತೀವಿ. ಸೊ ಚೆನ್ನಾಗಿತ್ತು ಒಂಥರ ನೋಡಿ. 6:45 ಇನ್ನೂ ಕತ್ಲೆ ಆಗಿಲ್ಲ, ಎಷ್ಟು ಬೆಳಕಿದೆ. ನಮಗೆ ಜೋಗವನ್ನು ತೋರಿಸಿದ ಕಂಪ್ಲೀಟ್ ಏನು ಜೋಗದ ಬಗ್ಗೆ ಫುಲ್ಲು ಅಂತ ಶ್ರೀ 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 ನಿತಿನ್ ಗೌಡ ಅವರಿಗೆ ನಿಮಗೆ ನಿತಿನ್ ಗೌಡನ ಅದ್ಯಾರು? ಅವನೇ ನಿತಿನ್ ಹೆಸರು. ನಿತಿನ್ ಗೌಡ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವು ಅನ್ಕೊಂಡಿದ್ವಿ ಇಷ್ಟ ದಿನ ಜೋಗ ಅಂದ್ರೆ ಬರೀ ಆ ಜೋಗ್ ಫಾಲ್ಸ್ ಅಲ್ಲಿ ನೋಡಿ ವ್ಯೂ ಪಾಯಿಂಟ್ ಅಂತ ಅನ್ಕೊಂಡಿದ್ದೆ. ಜೋಗ್ ಫಾಲ್ಸ್ ಅಂದ್ರೆ ಬರೀ ಅದೊಂದು ವ್ಯೂ ಪಾಯಿಂಟ್ ಅಷ್ಟೇ ಅಂತ. ಅಲ್ಲಿಂದ ನೋಡ್ತೀವಲ್ಲ ಅದೇ ಜೋಗ್ ಫಾಲ್ಸ್ ಅನ್ಕೊಂಡಿದ್ದೆ. ಬಟ್ ಜೋಗದಲ್ಲಿ ಇಷ್ಟೊಂದೆಲ್ಲ ಜಾಗ ಇದೆ ಅಂತ ನನಗೆ ಗೊತ್ತಾಗಿದೆ ನಿಜವಾಗ್ಲಿ ಇವತ್ತು. ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಥ್ಯಾಂಕ್ಸ್ ಟು ಮನು ಅಣ್ಣ, ಪೂಜಾ, ರಂಜಿತ್ ಬ್ರೋ, ಎಲ್ಲಾರ್ಗು. ಮೀನ್ ಮನು ಅಣ್ಣ ಇವ್ರು ಕರ್ಕೊಂಡ್ ಬಂದಿದ್ದಕ್ಕೆ, ಇವ್ರು ತೋರಿಸಿ ಹೇಳಿದ್ದಕ್ಕೆ. ಅವನೇ ಬನ್ನಿ 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 ತುಂಬಾ ದಿನದಿಂದ ಹೌದು ಮನೋಣ್ಣವ್ರ ಒತ್ತಾಯದ ಮೇರೆಗೆ ನಮ್ಮ ಒಂದು ಮೆಮೊರಬಲ್ ಡೇ. ಎಂತೆಂತ ಜಾಗಗಳಿದಾವೆ ಅಂದ್ರೆ ಮೋಸ್ಟ್ಲಿ ಅವಳು ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೋದು ಅಲ್ವಾ? ಅಪ್ಲೋಡ್ ಮಾಡ್ತೀಯಲ್ವಾ ಯಾವ್ದಾದ್ರು ಜಾಗಗಳು? ಸೊ ಮಾಡಿರ್ಬೋದು ಅಥವಾ ಮಾಡಬಹುದು. ವಿಡಿಯೋ ಬಂದಾಗ ನೋಡ್ಕೋಬಹುದು. ಮಾಡಿದೀವಿ, ಅದನ್ನ ತೋರ್ಸಕ್ ಆಗಲ್ಲ.
ಅಮೇಜಿಂಗ್. ಸೊ ಇವಾಗ ಇಲ್ಲೇ ಸ್ವಲ್ಪ ತಿನ್ಬೇಕು ಅನ್ನಿಸ್ತು. ಪೈನ್ ಆಪಲ್ ತಗೊಂಡಿದೀವಿ. ಆಪಲ್ ಯೆಲ್ಲೋ ಯೆಲ್ಲೋ ಆಪಲ್, ವೆರಿ ವೆರಿ ಖಾರ ಆಪಲ್. ಕಾರಣ ತೊಳಿ. ಸೊ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಸೊ ಚೆನ್ನಾಗಿತ್ತು. ನೋಡೋಣ, ಒಬ್ಬೊಬ್ರಿಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಯಾವ ರೀತಿ ಇತ್ತು ಅಂತ. ಹೇಗಿತ್ತು ಇವತ್ತು 1 ಡೇ ಟ್ರಿಪ್ ಜೋಗ? 1 ಡೇ ಟ್ರಿಪ್ಪು ಒಂದು ವರ್ಷಕ್ಕಾಗಷ್ಟು ಮೆಮೊರೀಸ್ ಕೊಡ್ತು. ಹ್ಮ್. ನೆನಪಿರುತ್ತೆ ತುಂಬಾ ದಿನ. ಹ್ಮ್. ತುಂಬಾ ಜಾಗ ಒಂದಿನದಲ್ಲೇ ಕವರ್ ಮಾಡ್ತೀವಿ. ಹ್ಮ್. ಮೆಮೊರೇಬಲ್ ಡೇ ವೆಲ್ ಸ್ಪೆಂಡ್ ಅಂತಾರಲ್ಲ, ಹೌದೌದು. ಜೋಗ ಅಂದ್ರೆ ನಾವು ನಾರ್ಮಲ್ ಆಗಿ ಹೋಗ್ತಿದ್ವಿ. ಜೋಗ ಪಾಯಿಂಟ್ ಇದೆಯಲ್ಲ, ವ್ಯೂ ಪಾಯಿಂಟ್, ಅಲ್ಲಿ ನಿಂತ್ಕೊಂಡು ಜೋಗ ನೋಡ್ತಿದ್ವಿ. ಇಷ್ಟೇ ಜೋಗ ಅಂತ ಅನ್ಕೊತಿದ್ವಿ. ಬಟ್ ಜೋಗ ಸುತ್ತಮುತ್ತ ಜೋಗ ಜಲಪಾತ ಒಂದೇನೆ ಅಲ್ಲ, ಅಲ್ಲಿ ತುಂಬಾ ಫಾಲ್ಸ್ಗಳಿದಾವೆ ಆಕ್ಚುಲಿ. ಹ್ಮ್. ನಾವು ಇಷ್ಟು ದಿನ ನೋಡೇ ಇರಲಿಲ್ಲ. ನಮ್ಮ ಮನು ಅಣ್ಣ ಅವ್ರ ಕಡೆಯಿಂದ ನಮಗೆ ಒಂದು ಎಲ್ಲ ಕಡೆ ಅವರು ಹೋಗೋ ಭಾಗ್ಯ ಸಿಕ್ತು. ಅವ್ರದ್ದು ಪರ್ಮಿಷನ್ ಇಂದ ಎಲ್ಲ ಕಡೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ಗೆ ಹೋದ್ವಿ. ಅಲ್ಲಿ ಆಕ್ಚುಲಿ ನಾರ್ಮಲ್ ಪೀಪಲ್ ಅದ್ನೆಲ್ಲ ಎಲ್ಲರಿಗೂ ಎಂಟ್ರಿ ಇಲ್ಲ. ಅಲ್ಲಿ ಯಾರ್ದು ಪಾಸ್ ಇರುತ್ತೆ ಮಾತ್ರ ಅವ್ರಿಗೆ ಎಂಟ್ರಿ ಇರುತ್ತೆ. ಸೊ ಅವ್ರ ಕಡೆಯಿಂದ ಎಲ್ಲ ಕಡೆ ಎಂಟ್ರಿ ಸಿಕ್ತು. ಅಲ್ಲಿ ಎಲ್ಲ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಆಕ್ಚುಲಿ, ಎಲ್ಲರಿಗೂ ಎಂಟ್ರಿ ಇಲ್ಲ. ಸೊ ಅನ್ಎಕ್ಸ್ಪ್ಲೋರ್ಡ್ ಎಲ್ಲ ಯಾರು ಜನ ಬರ್ದಲೇ ಇರೋದ್ರಿಂದ ಅದು ಪ್ಲೇಸಸ್ ಕೂಡ ಏನು ಹಾಳಾಗಿಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲೂ ಪ್ಲಾಸ್ಟಿಕ್ ಯಾರಿಗೂ ಗೊತ್ತಿಲ್ಲ ಆ ಥರ ಇದೆ ಅಂತ. ಒಂಥರ ಡಿಫ್ರೆಂಟ್ ಆಗಿ ದಟ್ಟವಾದ ಕಾಡು, ಆ ರೋಡು, ಆ ಪರಿಸರ, ಆ ಮಳೆ, ಆ ನೀರು, ಜಲಪಾತ. ಭದ್ರಾವತಿಗೆ ಬಂದ್ರೆ ರೋಡ್ ಸಹಿತ ಒಂದ್ ಡ್ರಾಪ್ ನೀರಿಲ್ಲ. ಅಲ್ಲಿ ನೋಡಿದ್ರೆ ಆ ಥರ ಮಳೆ ಸಖತ್ತಾಗಿದೆ ಮಾತ್ರ ಫಾಲ್ಸ್. ಹ್ಮ್. ಜೋಗ ಜಲಪಾತ ಅದೊಂದೇ ಅಲ್ಲ, ನಿಜವಾಗ್ಲೂ ಹ್ಮ್. ಸೂಪರ್ ಆಸಮ್. ಹ್ಮ್. ಮನು ಅಣ್ಣವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು, ಬ್ರದರ್, ಗೈಡ್, ಎವ್ರಿಥಿಂಗ್. ಒಂದ್ ದಿನದಲ್ಲಿ ಎಲ್ಲ ಸುತ್ತಾಡಿಸಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಹೇಳ್ಬಿಡು ನೆಕ್ಸ್ಟ್ ಬಂದಾಗ ಸ್ಟೇ ಆಗ್ತೀನಿ ಅಂತ. ಎಲ್ಲಿ ಸ್ಟೇ ಇವತ್ತು ನಾವು ಬಂದಿದ್ದಕ್ಕೆ ಬೇಜಾರಾಗಿದ್ದಾನಲ್ಲ. ಹೌದು. ಮತ್ತೆ ಅವರು ಅಷ್ಟೆಲ್ಲ ಸುತ್ತಾಡಿಸಿ ಮನೆಗೆ ಕರೆದ್ರು. ಅವ್ರ ಮನೆಗೆ ಇರೋಕ್ಕಾಗಿಲ್ಲ ನಮಗೆ, ಕಾರಣಾಂತರ ಹೇಳಿಂದ. ಸೊ ನೆಕ್ಸ್ಟ್ ಬಂದಾಗ ಪಕ್ಕ ಅವ್ರ ಮನೇಲಿ ಸ್ಟೇ ಆಗ್ಬೇಕು ಅಂತ ಪ್ಲಾನ್ ಇದ್ವಿ. ಸೊ ಅವ್ರು ಹೆಂಗ್ ಸುತ್ತಾಡಿಸಿದ್ರು ನಾವು ಅವರಿಗೆ ನಮ್ಮ ಭದ್ರಾವತಿ ಸುತ್ತಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅವ್ರೇನ್ ಬೇರೆ ಊರವ್ರು. ಅಂದ್ರು ಇರ್ಲಿ, ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಹಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ. ಆಯ್ತು, 2 ನಿಮಿಷ ಆಯ್ತು, ಕೊಡಲಿ. ಜಾಸ್ತಿ ಆಯ್ತಲ್ಲ. ಸೊ ಅಷ್ಟೇ ಅಷ್ಟೇ. ಜೋಗ ಹೋದ್ವಿ ಬಂದ್ವಿ ಅಷ್ಟೇ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಒಂದು 2 ಸಲ ಹೋಗಿದ್ದೆ. ಬಟ್ ಏನು ಅಂದರೆ ಅದೇ ಫಾಲ್ಸ್ ನೋಡು ಬಾ ಅಷ್ಟೇ. ಆ್ಯಂಡ್ ಈವನ್ ಅದೇನು ಕರೆಂಟ್ ಉತ್ಪತ್ತಿ ಆಗೋದು ಹಂಗೆ ಅನ್ಕೊಂಡಿದ್ದೆ ನಾನು. ಪವರ್ ಪ್ಲಾಂಟ್ ನೋಡಿರ್ಲಿಲ್ವಲ್ಲ. ಸೊ ಮನೊಬ್ರು ಕರ್ಕೊಂಡೋಗಿ ಅದೇನೋ ಪರ್ಮಿಷನ್ ತಗೊಂಡು ಕರ್ಕೊಂಡೋಗಿ ನೀಟಾಗಿ ಎಕ್ಸ್ಪ್ಲೇನ್ ಬೇರೆ ಮಾಡಿಸಿದ್ರಲ್ಲ ಪಾಪ, ಅಲ್ಲಿ ಯಾರೋ ಅವ್ರ ಕಲೀಗ್ಸು. ಸೊ ತೋರಿಸಿ ಅದು ಏನು ಫೋರೋಸ್ ಒಳಗಡೆ ಅದೇನು ಎಲ್ಲಿ ಇರುತ್ತೆ ಅಂತಲೂ ತೋರಿಸಿದಾರಲ್ವಾ. ಡ್ಯಾಮ್ 12 ಗೇಟ್. ಆ ಗೇಟ್ ಅಲ್ಲ ನಮ್ಗೆ. ಅಲ್ಲ. ಸೊ ಜನರಲ್ ಆಗಿ ನನಗೆ ಮತ್ತೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ಜೋಗ ಜಲಪಾತದ ಮೇಲಿಂದ ನೀರು ಬೀಳುತ್ತೆ, ಕೆಳಗಡೆಯಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ. ಹೆಂಗಾಗತ್ತೆ ಗೊತ್ತಿಲ್ಲ. ಸೊ ನಾನು ಕೂಡ ಇಷ್ಟ ದಿನ ಹಂಗೆ ಅನ್ಕೊಂಡಿದ್ದು. ಬಟ್ ಅದಲ್ಲ, ಏನಂದ್ರೆ ಪವರ್ ಪ್ಲಾಂಟ್ ಸಪರೇಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಮಾಡ್ಬಿಡಕ್ಕಾಗತ್ತಾ? ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಹೇಳ್ತಿರೋದು ಜನರಲ್ ಆಗಿ ಹೇಳ್ತಿರೋದು ಅಷ್ಟೇ. ಸೊ ಅದು ಪವರ್ ಪ್ಲಾಂಟ್ ಹೌದೇ, ನಾವು ಎಲ್ಲರೂ ಹಂಗೆ ಅನ್ಕೊಂಡು ಸಪರೇಟ್ ಆಗಿದೆ. ಹೇಳ್ಬೋದು ಅಷ್ಟೇ. ಸೊ ಪವರ್ ಪ್ಲಾಂಟ್ ಏನಂದ್ರೆ ಸಪರೇಟ್ ಆಗಿರುತ್ತೆ. ಜೋಗ ಜಲಪಾತದ ನೀರು ಕೆಳಗೆ ಬೀಳುತ್ತಲ್ಲ, ಅಲ್ಲೇ ಇಲ್ಲ. ಸೊ ಅದು ಸಪರೇಟ್ ಆಗಿದೆ. ಅದು ನೀರು ಬರುತ್ತೆ, ಅದರಿಂದ ಆ ಬರೋ ಫೋರ್ಸಿಗೆ ಫ್ಯಾನ್ ತಿರುಗುತ್ತೆ, ತಿರುಗಿ ಟರ್ಬೈನ್ ತಿರುಗುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಪಡೆಯಾಗುತ್ತೆ. ಒಳ್ಳೆ ಪ್ರೋಸೆಸ್ ಇದೆ. ನಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ನಾಲೆಡ್ಜ್ ಸಿಕ್ಕಿದೆ. ಸೂಪರ್. ಅದೇ ಒಳ್ಳೆ ನಾಲೆಜ್ ಸಿಕ್ತು. ಪ್ಲೇಸಸ್ ಅಷ್ಟೇ ನಾರ್ಮಲ್ ಆಗಿ ಐ ಥಿಂಕ್ ನಾವು ಹೋಗಿರೋ ಪ್ಲೇಸಸ್ ಎಲ್ಲರೂ ಹೋಗಿರೋಕ್ ಚಾನ್ಸ್ ಇಲ್ಲ. ಫಸ್ಟ್ ಹೋಗಿದ್ದು ನಿನಗೆ ಎಕ್ಸೈಟ್ ಆಗಿದೆ, ಅದು ಯಾವುದು ಚೆಕ್ ಡ್ಯಾಮ್. ಅಲ್ಲಿ ಇಳಿಯಕ್ಕೆ ನಾನು ಹೋಗಿಲ್ಲ, ಅದಕ್ಕೆ ಅದು ಇಳಿದಿರೋ ಪ್ಲೇಸ್ ಸಖತ್ತಾಗಿತ್ತು. ನಮ್ಮಮ್ಮ ಇದೆಲ್ಲ ವಿಡಿಯೋ ನೋಡಿದ್ಮೇಲೆ ಏನ್ ಬೇಕು ಅಂತಾರ ನಿನಗೆ ಪಕ್ಕ ಅಂಬುತೀರ್ಥ ಅಲ್ಲ,
ಚೆಕ್ ಡ್ಯಾಮ್. ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಅದು ಬಟ್ ಅಂದ್ರೆ ಅಂಬುತೀರ್ಥ ಹೆಸರೇ ಬೇರೆ, ಅದು ಬೇರೆ. ಚೆಕ್ ಡ್ಯಾಮ್ ಹೌದು ಏನೋ ಹೇಳಿದ್ರು ಅವರು, ಬಟ್ ಚೆಕ್ ಡ್ಯಾಮ್. ಬಟ್ ಅಲ್ಲ, ಅದು ಮಹಾತ್ಮ ಗಾಂಧಿ ಬರುತ್ತೆ, ಈ ಕಡೆ ಸೈಡ್ ಬರ್ತದೆ ಚೆಕ್ ಡ್ಯಾಮ್. ಡ್ಯಾಮ್ ಹೇಳಿಲ್ಲ, ಮಹಾತ್ಮ ಗಾಂಧಿ ಪವರ್ ಹೌಸ್. ಅಂಬುತೀರ್ಥ ಪವರ್ ಪ್ಲಾಂಟ್ ಒಂದು, ಶರಾವತಿ ಪವರ್ ಪ್ಲಾಂಟ್ ಒಂದು, ಮೂರಿದೆ. ನೋಡಿ ಚೆಕ್ ಡ್ಯಾಮ್ ಅಂಬುತೀರ್ಥ, ಅಂಬುತೀರ್ಥ ಚೆಕ್ ಡ್ಯಾಮ್ ಅಲ್ಲಿಂದ ನೀರು ಬರುತ್ತೆ ಅಂತಾನೆ ಹೇಳಿದ. ಬಿಟ್ರು ನಾವು ಹೋಗ್ಲಿಲ್ಲ, ನಾವು ಹೋಗಿಲ್ಲ. ಟ್ರಾಲಿ ಎಲ್ಲ ನಿಲ್ಸ್ಬಿಟ್ಟು. ಸೊ ಚೆನ್ನಾಗಿತ್ತು, ಪ್ಲೇಸಸ್ ಚೆನ್ನಾಗಿತ್ತು. ಜೋಗ್ ಫಾಲ್ಸ್ ಅಲ್ಲಿ ಅದೇನು ರಾಜ ರಾಣಿ ರೋರರ್ ರಾಕೆಟ್ ಅಷ್ಟೇ ಅಲ್ಲ, ಇನ್ನು ಬೇಜಾನ್ ಇದಾವೆ, ನಾವು ನೋಡಿದೀವಿ ಇವತ್ತು. ರೈಟ್ ಅಲ್ಲಿ ನೋಡಿದ್ರು ಫಾಲ್ಸ್, ಲೆಫ್ಟ್ ಅಲ್ಲಿ ನೋಡಿದ್ರು ಫಾಲ್ಸ್, ಬೇಜಾನ್ ಫಾಲ್ಸ್ ಗಳಿತ್ತು. ಸೊ ಒಂದು ಒಳ್ಳೆ ನಾಲೆಜ್ ಸಿಕ್ತು ನನಗೆ ಇವತ್ತು. ಸೊ ಚೆನ್ನಾಗಿತ್ತು. ಒಂದ್ ಕಡೆ ನೋಡಿದ್ರೆ ಉಂಚಳ್ಳಿ ಫಾಲ್ಸ್ ತರ ಕಾಣಿಸ್ತಿತ್ತು, ಇನ್ನೊಂದ್ ಕಡೆ ನೋಡಿದ್ರೆ ದೂಧಸಾಗರ ತರ ಕಾಣಿಸ್ತಿತ್ತು. ಸೊ ಡಿಫ್ರೆಂಟ್ ಆಗಿತ್ತು ಎಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಒನ್ ಡೇ ಹೋಗಿದ್ದೆ ಗೊತ್ತಾಗಿಲ್ಲ, ಆಕ್ಚುಲಿ ಇನ್ನೊಂದ್ ಡೇ ಇರ್ಬೇಕಿತ್ತು ನಾವು. ಅವ್ರು ಇನ್ನೂ ಪ್ಲೇಸಸ್ ಹೇಳ್ತಾ ಇದ್ರು ಮನೊಬ್ರು, ಬಟ್ ನಮಗೆ ಟೈಮ್ ಸಿಗ್ಲಿಲ್ಲ. ಹೋಗೋಣ. ಸೊ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ. ಓಕೆ, ನಾವು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಬೇಕು. ಸೊ 2 ಡೇಸಿಂದ ನಿದ್ದೆ ಇಲ್ಲ. ನಾಳೆ ಮಧ್ಯಾಹ್ನ ಎದ್ದೇಳ್ತೀವೋ ಸಂಜೆ ಎದ್ದೇಳ್ತೀವೋ ಗೊತ್ತಿಲ್ಲ, ನೋಡೋಣ. ಬಾಯ್. ಫಾರ್ವರ್ಡ್ ಮಾಡಿ. ಇರೋ ಒಂದ್ ನಿಮಿಷ, ಏನೋ ಹೇಳ್ತಿದ್ದೀನಿ ಇವಾಗ. ಎಷ್ಟು ಡಿಸ್ಟರ್ಬೆನ್ಸ್ ನೋಡೋ, ನಿನ್ನ ಮಾತಾಡೋ ನೀನು. ಸೊ ಇವಾಗ ನಾವು ಅಂಬುತೀರ್ಥ ಪವರ್ ಹೌಸಿಗೆ ಹೋಗ್ತಿದ್ದೀವಲ್ವಾ. ಸಾರಿ ಗೈಸ್. ಸೊ ಇವಾಗ ಇದು ಕೇಳು ತಾಳು ನೋಡೋರಿಗೆ, ವೀಕ್ಷಕರಿಗೆ ಬೇಜಾರಾಯ್ತಾ ಜನರೇ? ನಾವು ತೆಗೆದಕ್ಕೆ ಬೇಜಾರಾಗಿದೆ ಕಮೆಂಟ್ ಮಾಡಿ. ಆ ಮಂಗನಂತೂ ಬಿಡೋದಿಲ್ಲ, ಎಷ್ಟು ಮಾತಾಡ್ಸುತ್ತೆ ಅಂದ್ರೆ ಅದ್ರ ಜಗಳ ಎಲ್ಲ ಆಡುತ್ತೆ. ಏಯ್, ಕಾಪರೇಟ್ ಇಶ್ಯೂ ಬರುತ್ತೆ. ಯಾವ್ದಣ್ಣ ಡ್ಯಾಬು? ಇವಾಗ ನಾವ್ ಇಲ್ಲಿಗೆ ಬಂದ್ವಿ. ಇದೇನ್ ಫುಲ್ ಬ್ರೈಟ್ನೆಸ್ ಹಿಂಗ್ ಬರ್ತದೆ. ಏನಕ್ಕೆ ಮುಖ ಎಲ್ಲ ಹಿಂಗ್ ಬರ್ತದೆ?